ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. 1,00,000 ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ, 1 BHK ಫ್ಲಾಟ್ ಮತ್ತು ಕೊಳಗೇರಿ ಅಭಿವೃದ್ಧಿ ಮಂಡಳಿಯಾದಂತಹ ಫ್ಲಾಟ್ಗಳಿಗೆ ಒಂದು ವಸತಿ ಸಚಿವರಾದಂತಹ ಜಮೀರ್ ಅಹಮದ್ ಅವರು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಬಟ್ ಅದೇನು ವಿಷಯ ಅಂತ ನಾನು ನಿಮಗೆ ತಿಳಿಸ್ತೀನಿ ನೋಡಿ. ಹೊಸದಾಗಿ ಸಬ್ಸ್ಕ್ರೈಬ್ ಆಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಬನ್ನಿ ಆ ವಿಷಯ ಏನು ಅಂತ ನಿಮಗೆ ತಿಳಿಯೋಣ ಫ್ರೆಂಡ್. ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಅವರು ರೀಸೆಂಟಾಗಿ ಹೋದ ತಿಂಗಳಲ್ಲೇ ರಾಜೀವ್ ಗಾಂಧಿ ವಸತಿ ನಿಗಮದ ಫ್ಲಾಟ್ಗಳು ಇನಾಗ್ರೇಷನ್ ಇಟ್ಕೊಂಡಿದ್ರು ನೆಲೆಗಳಲ್ಲಿ. ಅದು ನಿಮಗೆ ಗೊತ್ತಿರೋ ವಿಷಯ. ಬಟ್ ಕಾರಣಾಂತರದಿಂದ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಬರೋದ್ರಿಂದ ಅದು ಮುಂದೂಡಲಾಗಿತ್ತು. ಈಗ ಸದ್ಯಕ್ಕೆ ಸೂಚನೆ ಕೊಟ್ಟಿದ್ದಾರೆ, ಮತ್ತೆ ನಾವು ಫ್ಲಾಟ್ಗಳು ಹಂಚಿಕೆ ಮಾಡ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ. ಆಮೇಲೆ ರೀಸೆಂಟಾಗಿ ಏನು ಶುಕ್ರವಾರ ವಸತಿ ಸಚಿವ ಜಮೀರ್ ಅಹಮದ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಸುಮಾರು 49,000 ಮನೆಗಳು ನಾವು ಹಂಚಿಕೆ ಮಾಡ್ತೀವಿ. ರಾಜೀವ್ ಗಾಂಧಿ ವಸತಿ ನಿಗಮ ಫ್ಲಾಟ್ಗಳು ಮತ್ತು ಕೊಳಗೇರಿ ಅಭಿವೃದ್ಧಿ ಮಂಡಳಿಯಾದಂತಹ ಮನೆಗಳು ನಾವು ಹಂಚಿಕೆ ಮಾಡ್ತೀವಿ. ಇದಕ್ಕೆ ಮುಖ್ಯಮಂತ್ರಿ ಸೂಚನೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮಂತಲ್ಲಿ ನಾವು ಲಾಂಚ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ವಸತಿ ಸಚಿವರಾದಂಥ ಜಮೀರ್ ಅಹಮದ್. ಮತ್ತು ಇನ್ನೊಂದು ತಿಳಿಸಿದ್ದಾರೆ, ಏನು ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲಿ ಸರ್ಕಾರದಿಂದ 1 ಲಕ್ಷ ರೂಪಾಯಿ ಮಾತ್ರ ಕಟ್ಟೋದು, ಇನ್ನು ಮಿಕ್ಕಿದ ಬ್ಯಾಲೆನ್ಸ್ ಎಲ್ಲ ಸರ್ಕಾರವನ್ನೇ ಭರಿಸುತ್ತೆ. ಕೇಂದ್ರ ಸರ್ಕಾರ ಒಂದು 3 ಲಕ್ಷ ಕೊಡುತ್ತೆ. ಎಲ್ಲ ಅವರು 1 ಲಕ್ಷ ಕೊಟ್ಟಿದ್ರೆ ನಾವು ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಏನು ಫ್ಲಾಟ್ ಉಚಿತವಾಗಿ ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಮತ್ತು ಏನು ಇತ್ತೀಚೆಗೆ ದಿನಗಳಲ್ಲಿ ರಾಜೀವ್ ವಸತಿ ನಿಗಮದ ಫ್ಲಾಟ್ಗಳು ಸಹ 1 ಲಕ್ಷ ವಸತಿ ಯೋಜನೆ ಆಗಿರ್ಬೋದು, ಇವು ಎಲ್ಲ ನಾವು ಹಂಚಿಕೆ ಮಾಡ್ತೀವಿ. ಟೋಟಲ್ ಎಲ್ಲ ಒಟ್ಟಿಗೆ ಎಲ್ಲ ಸೇರಿ ಒಟ್ಟಿಗೆ 49,000 ಮನೆಗಳು ಇಲ್ಲಿ ಹಂಚಿಕೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಯಾವ್ಯಾವ ಎಷ್ಟೆಷ್ಟು ಅಂತ ಇಲ್ಲಿ ತಿಳಿಸಿಲ್ಲ. ಅವ್ರು ತಿಳಿಸಿರೋದು ಇಷ್ಟೇ: ಕೊಳಗೇರಿ ಅಭಿವೃದ್ಧಿ ಮಂಡಳಿ ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮದ ಕಟ್ಟಿರುವಂಥ ಫ್ಲಾಟ್ಗಳು ಎಲ್ಲ ಸೇರಿ ನಾವು 49,000 ಮನೆಗಳು ನವಂಬರ್ ತಿಂಗಳಲ್ಲಿ ನಾವು ಹಂಚಿಕೆ ಮಾಡ್ತೀವಿ ಅಂತ ವಸತಿ ಸಚಿವರಾದ ಜಮೀರ್ ಅಹಮದ್ ಅವರು ಇಲ್ಲಿ ಕ್ಲಿಯರಾಗಿ ತಿಳಿಸಿದ್ದಾರೆ. ಅಂದರೆ ಯಾವ ಡೇಟಲ್ಲಿ ಇದು ನಾವು ಹಂಚಿಕೆ ಮಾಡ್ತೀವಿ ಅಂತ ಅವ್ರು ತಿಳಿಸಿಲ್ಲ. ತಿಂಗಳು ಮಾತ್ರ ಹೇಳಿದ್ದಾರೆ, ನವಂಬರ್ ತಿಂಗಳಲ್ಲಿ ಅಂತ ಇವರು ತಿಳಿಸಿದ್ದಾರೆ. ಸದ್ಯಕ್ಕೆ ಅದು ನವಂಬರ್ ಯಾವ ಡೇಟಲ್ಲಿ ಅಂತ ವಿಷಯ ಗೊತ್ತಾಗ ಖಂಡಿತವಾಗಿ ನಿಮಗೆ ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಈಗೇನು ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಅವರು ತಿಳಿಸಿರೋ ಪ್ರಕಾರ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಇನ್ನು 49,000 ಮನೆಗಳು ಇಲ್ಲಿ ಸದ್ಯಕ್ಕೆ ಹಂಚಿಕೆ ಮಾಡ್ತಾರೆ ಅಂತ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಫ್ರೆಂಡ್, ಇನ್ನು ಸಾಕಷ್ಟು ಜನ ಇಲ್ಲಿ 1 BHK ಫ್ಲಾಟ್ ಇನ್ನೂ ತಾಳ ಅಂತಾರೋ ಸಾಕಷ್ಟು ಜನ ಇಲ್ಲಿ ಕಮೆಂಟ್ ಕೇಳ್ತಾರೆ. ಖಂಡಿತವಾಗಿ 1 BHK ಫ್ಲಾಟ್ಗೆ ನೀವು ಅರ್ಜಿ ಸಲ್ಲಿಸೋ ಅಂತಾರೋ ನೀವು ಅರ್ಜಿ ಸಲ್ಲಿಸ್ಕೋಬೋದು. ಅದು ಕರ್ನಾಟಕ ಗೌರ್ಮೆಂಟಿನ ರಾಜೀವ್ ಗಾಂಧಿ ವಸತಿ ನಿಗಮ ವೆಬ್ಸೈಟು ನಿಮಗೆ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ. 1 BHK ಫ್ಲಾಟು ನಿಮ್ಗೆ ತೋರಿಸ್ತಾ ಇರ್ತೀನಿ. ಬಟ್ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ, ಇಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿದು ಸಹ ವಿಡಿಯೋಗಳು ಇರ್ತವೆ ಮತ್ತು 1 BHK 1 ಲಕ್ಷ ವಸತಿ ಯೋಜನೆ ವಿಡಿಯೋಗಳು ಇದ್ದಾವೆ. ಫ್ರೆಂಡ್, ಈಗ ನಿಮಗೆ ಏನು 1 BHK ಫ್ಲಾಟು ಅರ್ಜಿ ಹಾಕೋಂತಾರೋ 1 ಲಕ್ಷ ವಸತಿ ಯೋಜನೆಗೆ ಅರ್ಜಿ ಹಾಕೋದು ಲಿಂಕು ನಿಮಗೆ ಇಲ್ಲಿ ತೋರಿಸ್ತಾ ಇರ್ತೀನಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಅಲ್ಲಿ ವೆಬ್ಸೈಟ್ ಓಪನ್ ಆಗುತ್ತೆ. ನಿಮ್ಗೆ ಅರ್ಜಿ ಸಲ್ಲಿಸಿಗೆ ಫ್ಲಾಟ್ ಬುಕ್ಕಿಂಗು ಎಲ್ಲ ಆಪ್ಷನ್ ಅಲ್ಲೇ ಇರ್ತವೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿ ಸಲ್ಲಿಸ್ಬೋದು ನೇರವಾಗಿ. ಇಲ್ಲ ನಿಮ್ಗೆ ಗೊತ್ತಾಗಲ್ಲ ಸೈಬರ್ ಸೆಂಟ್ರ್ಗಳ ಹತ್ತಿರ ಹೋಗಿ ನೀವು ಅರ್ಜಿ ಅಪ್ಲಿಕೇಶನ್ ಹಾಕ್ಬೋದು ಇಷ್ಟ ಇದ್ದರು ಇಲ್ಲಿ. ಯಾಕೆಂದರೆ ಒಂದು ಕಡೆ ಕಟ್ತಾ ಇರ್ತಾರೆ, ಇನ್ನೊಂದು ಕಡೆ ನಿಂತಿರ್ತವೆ. ಹಾಗಾಗಿ ನೀವು ಒಂದ್ಸರಿ ಪರಿಶೀಲನೆ ಮಾಡಿ. ನಾವು ಹೇಳ್ದು ಅಂತ ನೀವು ತಳಕ್ಕೆ ಹೋಗ್ಬಿಡಿ. ಒಂದು ಸರಿ ಆ ಜಾಗಕ್ಕೆ ಕರ್ತೇವೆ ಅಂತ ನಿಮ್ಮ ಕ್ಷೇತ್ರದ ಜಾಗಕ್ಕೆ ವಿಸಿಟ್ ಮಾಡಿ ನಿಮಗೆ ಇಷ್ಟ ಆದರೆ ತಗೊಳ್ಳಿ ಅಂತಲೇ ನಿಮಗೆ ನಾನು ತಿಳಿಸ್ತೀನಿ. ಒಂದು ಸರಿ ನಿಮ್ಮ ಕ್ಷೇತ್ರದಲ್ಲಿ ವಿಸಿಟ್ ಮಾಡಿ. ಎಲ್ಲ ಕಡೆಯೂ ಬೆಂಗಳೂರು ನಿವಾಸಿಗಳಿಗೋಸ್ಕರ ಎಲ್ಲ ಕಡೆಯೂ ಕಟ್ಟಿದ್ದಾರೆ. ಬಟ್ ಆಲ್ಮೋಸ್ಟ್ ಎಲ್ಲ 60% 70% ಅಷ್ಟು ಸೆಲೆಕ್ಟ್ ಬುಕ್ಕಿಂಗ್ ಆಗಿದೆ. ಬ್ಯಾಲೆನ್ಸ್ಗಳು ಇರೋವಂಥಕ್ಕೆ ಅರ್ಜಿ ಸಲ್ಲಿಸ್ಬಿಟ್ಟು ಸೆಲೆಕ್ಟ್ ಆಗ್ಬೋದು ನೀವು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ 1 BHK ಫ್ಲಾಟ್ ಬಗ್ಗೆ. ನೋಡಿ, ಸದ್ಯಕ್ಕೆ ಈಗ ನವಂಬರ್ ತಿಂಗಳಲ್ಲಿ ಏನೋ ವಸತಿ ಸಚಿವರು ಜಮೀರ್ ಅಹಮದ್ ಸುಮಾರು ರಾಜೀವ್ ಗಾಂಧಿ ವಸತಿ ನಿಗಮ ಮತ್ತು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಎರಡೂ ಸೇರಿ 49,000 ಮನೆಗಳು ಇಲ್ಲಿ ಹಂಚಿಕೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಮತ್ತು ಏನು ಗುತ್ತಿಗೆದಾರರ ಅಮೌಂಟು ಪೇ ಮಾಡಬೇಕಾದ್ರೆ ಸುಮಾರು 900 ಕೋಟಿನೂ ಬ್ಯಾಲೆನ್ಸ್ ಇದೆಯಂತೆ. 900 ಕೋಟಿನೂ ಸಹ ನಾವು ಹಂಚಿ ಆದ ನಂತರ ಅವ್ರಿಗೆ ನಾವು ಅಮೌಂಟು ಪೇ ಮಾಡ್ತೀವಿ ಹಂತವಾಗಿ ಅಂತ ಇಲ್ಲಿ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಇಷ್ಟು ನಿಮಗೆ ವಿಷಯ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೆಲ್ಲ ಸಪೋರ್ಟ್ ಮಾಡಿ. ಎಲ್ಲ ವಿಷಯಗಳು ನಿಮಗೆ ತಿಳಿಸ್ತೀನಿ.